ನಮಸ್ಕಾರ ಸ್ನೇಹಿತರೆ. ಪ್ರತ್ಯೇಕ ಉತ್ತರಾಖಂಡ್ ರಾಜ್ಯ ರಚನೆಯ ಕೂಗು ಬ್ರಿಟಿಷರ ಕಾಲದಲ್ಲಿ ಇತ್ತು. ಆದರೂ ಸ್ವತಂತ್ರ ನಂತರ ಉತ್ತರಾಖಂಡ್ ಪ್ರದೇಶವನ್ನು ಆಗಿನ ಯುನೈಟೆಡ್ ಪ್ರಾವಿನ್ಸ್ ಅಂದರೆ ಉತ್ತರ ಪ್ರದೇಶದೊಂದಿಗೆ ಸೇರಿಸಲಾಗುತ್ತೆ. 1950ರಲ್ಲಿ ಉತ್ತರಾಖಂಡ್ ಹಾಗೂ ಹಿಮಾಚಲ ಪ್ರದೇಶವನ್ನು ಸೇರಿಸಿ ಪ್ರತ್ಯೇಕ ರಾಜ್ಯ ರಚಿಸಲು ಪರ್ವತೀಯ ವಿಕಾಸ್ ಜನಸಮಿತಿ ರಚನೆ ಮಾಡಲಾಗುತ್ತೆ. 1955ರಲ್ಲಿ ಫಜಲ್ ಅಲಿ ಕಮಿಷನ್ ಕೂಡ ಉತ್ತರ ಪ್ರದೇಶ ರಾಜ್ಯದ ಪರ್ವತ ಪ್ರದೇಶಗಳನ್ನು ಸೇರಿಸಿ ಪ್ರತ್ಯೇಕ ರಾಜ್ಯ ರಚಿಸಲು ಶಿಫಾರಸು ಮಾಡುತ್ತೆ. ಆದರೆ ಬೃಹತ್ ಉತ್ತರ ಪ್ರದೇಶದ ರಾಜಕಾರಣಿಗಳ ವಿರೋಧದಿಂದಾಗಿ ಸರ್ಕಾರ ರಾಜ್ಯ ಒಡೆಯುವ ಧೈರ್ಯ ಮಾಡೋದಿಲ್ಲ. ಅಪಾರ ನೈಸರ್ಗಿಕ ಸಂಪತ್ತು ಇದ್ದರೂ ಕೂಡ ಅದನ್ನು ಬೃಹತ್ ಉತ್ತರ ಪ್ರದೇಶದೊಂದಿಗೆ ಹಂಚಿಕೊಳ್ಳಬೇಕಾಗಿದ್ದರಿಂದ ಉತ್ತರಾಖಂಡ್ ಹಿಂದೆ ಉಳಿದ್ಬಿಡುತ್ತೆ. ಭಾಷೆ, ಸಂಸ್ಕೃತಿ, ಭೌಗೋಳಿಕ ಲಕ್ಷಣ ಎಲ್ಲದರಲ್ಲೂ ಉತ್ತರ ಪ್ರದೇಶದಿಂದ ವಿಭಿನ್ನವಾಗಿದ್ದರೂ ಕೂಡ ಪ್ರತ್ಯೇಕ ರಾಜ್ಯ ರಚನೆ ಸಾಧ್ಯವಾಗುವುದಿಲ್ಲ. ಅಭಿವೃದ್ಧಿ ಕೆಲಸಗಳೆಲ್ಲ ಉತ್ತರ ಪ್ರದೇಶದ ಭಾಗದ ಕಡೆ ಆಗುತ್ತೆ. ಉತ್ತರಾಖಂಡ್ ಪರ್ವತ ಪ್ರದೇಶವಾಗಿದ್ದರಿಂದ ಉತ್ತರ ಪ್ರದೇಶದ ರಾಜಕಾರಣಿಗಳು ಅತ್ತ ಗಮನ ಕೊಡೋದೇ ಇಲ್ಲ. ಸರಿಯಾದ ರಸ್ತೆ ವ್ಯವಸ್ಥೆ ಕೂಡ ಇಲ್ಲದಿದ್ದ ಉತ್ತರಾಖಂಡಿನ ಜನರು ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ ಇಟ್ಟು ಬೀದಿಗಿಳಿತಾರೆ. ಪ್ರತ್ಯೇಕ ರಾಜ್ಯ ರಚನೆಗೆ ಹಲವು ಸಂಘಟನೆಗಳು, ಸಮಿತಿಗಳು ರಚನೆ ಆಗ್ತವೆ. ಹಲವು ಪಾದಯಾತ್ರೆಗಳು, ಪ್ರತಿಭಟನೆಗಳು ಕೂಡ ನಡೀತವೆ. ಆದರೆ ಉತ್ತರ ಪ್ರದೇಶ ಸರ್ಕಾರ ಲಾಠಿ ಚಾರ್ಜ್ ಹಾಗೂ ಗೋಲಿಬಾರ್ ಮಾಡಿಸಿ ಹೋರಾಟ ದಮನ ಮಾಡಿಸುತ್ತಾರೆ. 1979ರಲ್ಲಿ ಪ್ರತ್ಯೇಕ ರಾಜ್ಯದ ಬೇಡಿಕೆ ಇಟ್ಟುಕೊಂಡು ಉತ್ತರಾಖಂಡ್ ಕ್ರಾಂತಿ ದಳ ಎಂಬ ಹೊಸ ಪಕ್ಷ ರಚನೆಯಾಗುತ್ತೆ. 1988ರಲ್ಲಿ ಉತ್ತರಾಖಂಡ್ ಕ್ರಾಂತಿ ದಳದ ಇಂದ್ರಮಣಿ ಬದೋನಿ 105 ದಿನಗಳ ಪಾದಯಾತ್ರೆ ಕೈಗೊಳ್ಳುತ್ತಾರೆ. ಆದರೆ ಯಾವುದೇ ಪ್ರತಿಭಟನೆ ಫಲ ಕೊಡೋದಿಲ್ಲ. ಹಾಗಾಗಿ ಪ್ರತ್ಯೇಕ ರಾಜ್ಯದ ಕೂಗು ತಣ್ಣಗಾಗ್ತಾ ಹೋಗುತ್ತೆ. 1994ರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಮಂಡಲ್ ಆಯೋಗದ ವರದಿ ಜಾರಿ ಮಾಡ್ತಾರೆ. ಅದರ ಪ್ರಕಾರ ಹಿಂದುಳಿದ ವರ್ಗಗಳಿಗೆ ಕೆಲಸಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ 27% ಮೀಸಲಾತಿ ನೀಡಬೇಕಾಗಿತ್ತು. ಆದರೆ ಕೇವಲ 2% ಹಿಂದುಳಿದ ವರ್ಗಗಳ ಸಂಖ್ಯೆ ಹೊಂದಿದ್ದ ಉತ್ತರಾಖಂಡ್ ಜನರಿಗೆ ಎಲ್ಲಾ ಉದ್ಯೋಗಗಳು, ಶಾಲಾ ಕಾಲೇಜಿನ ಸೌಲಭ್ಯಗಳು ಒಬಿಸಿಗಳು ಬಹುಸಂಖ್ಯಾತರಾಗಿದ್ದ ಉತ್ತರ ಪ್ರದೇಶದ ಭಾಗದ ಜನರ ಪಾಲಾಗುವ ಭೀತಿ ಇತ್ತು. ಹಾಗಾಗಿ ಮೀಸಲಾತಿ ವಿರುದ್ಧವಾಗಿ ಉತ್ತರಾಖಂಡ್ ಜನರು ಮತ್ತೆ ಬೀದಿಗಿಳಿತಾರೆ. ಇದೇ ನೆಪದಲ್ಲಿ ಮತ್ತೊಮ್ಮೆ ಪ್ರತ್ಯೇಕ ರಾಜ್ಯದ ಕೂಗು ಸಹ ಜೋರಾಗುತ್ತೆ. ಆದರೆ ಉತ್ತರ ಪ್ರದೇಶ ಸರ್ಕಾರ ಹಿಂಸಾತ್ಮಕವಾಗಿ ಪ್ರತಿಕ್ರಿಯಿಸುತ್ತೆ. 1 ಸೆಪ್ಟೆಂಬರ್ 1994ರಲ್ಲಿ ಉತ್ತರಾಖಂಡಿನ ಕಾಟಿಮಾ ನಗರದಲ್ಲಿ ಪ್ರತಿಭಟನೆಗೆ ಸೇರಿದ್ದ ಜನರ ಮೇಲೆ ಗೋಲಿಬಾರ್ ಮಾಡಲಾಗುತ್ತೆ. 7 ಜನ ಸಾವನ್ನಪ್ಪುತ್ತಾರೆ. ಈ ಗೋಲಿಬಾರ್ ಅನ್ನು ವಿರೋಧಿಸಿ ಮಾರನೇ ದಿನ ಮಸೂರಿ ನಗರದಲ್ಲಿ ಮತ್ತೊಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತೆ. ಆದರೆ ಅಲ್ಲಿ ಕೂಡ ದಾಳಿ ಮಾಡಿದ ಪೊಲೀಸರು 25 ಜನರ ಪ್ರಾಣ ಬಲಿ ಪಡ್ಕೊಳ್ತಾರೆ. ಪೊಲೀಸರ ಈ ಕೃತ್ಯದಿಂದ ಪ್ರತಿಭಟನೆ ತಣ್ಣಗಾಗುವುದರ ಬದಲು ಮತ್ತಷ್ಟು ದೊಡ್ಡದಾಗುತ್ತೆ. ಉತ್ತರಾಖಂಡ್ ಕ್ರಾಂತಿಗಳ ನೇತೃತ್ವದಲ್ಲಿ ಉತ್ತರಾಖಂಡ್ ಸಂಯುಕ್ತ ಸಂಘರ್ಷ ಸಮಿತಿ ರಚನೆಯಾಗುತ್ತೆ. ಈ ಸಮಿತಿಯ ಮುಂದಾಳತ್ವದಲ್ಲಿ 7,000ಕ್ಕೂ ಹೆಚ್ಚು ಜನರು ಉತ್ತರಾಖಂಡಿಂದ ದೆಹಲಿಗೆ ಪ್ರತಿಭಟಿಸಲು ಹೊರಡ್ತಾರೆ. ಆದರೆ ದಾರಿ ಮಧ್ಯೆ ಆ ಪ್ರತಿಭಟನಾಕಾರರನ್ನು ಬಸ್ ತಡೆದ ಪೊಲೀಸರು ಅವರ ಮೇಲೆ ಗೋಲಿಬಾರ್ ಹಾಗೂ ಲಾಠಿ ಚಾರ್ಜ್ ಮಾಡ್ತಾರೆ. ಅನೇಕ ಮಹಿಳೆಯರ ಮೇಲೆ ಅತ್ಯಾಚಾರ ಕೂಡ ಮಾಡ್ತಾರೆ. 2ನೇ ದಿನ ಪ್ರತಿಭಟನೆ ರಾಜ್ಯಾದ್ಯಂತ ಹರಡುತ್ತೆ. ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಸರ್ಕಾರಿ ಉದ್ಯೋಗಿಗಳು 3 ತಿಂಗಳು ತಮ್ಮ ಕೆಲಸ ಸ್ಥಗಿತ ಮಾಡ್ತಾರೆ. 1996ರಲ್ಲಿ ಕೇಂದ್ರದಲ್ಲಿ ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಎಚ್ ಡಿ ದೇವೇಗೌಡರವರು ಪ್ರಧಾನಿಯಾಗ್ತಾರೆ. ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಎಂದು ಕೆಂಪುಕೋಟೆ ಮೇಲೆ ನಿಂತು ಪ್ರತ್ಯೇಕ ಉತ್ತರಾಖಂಡ್ ರಾಜ್ಯ ರಚನೆ ಮಾಡೋದಾಗಿ ಘೋಷಣೆ ಮಾಡ್ತಾರೆ. ಆದರೆ ಅದು ಕಾರ್ಯರೂಪಕ್ಕೆ ಬರುವ ಹೊತ್ತಿಗೆ ಅವರ ಸರ್ಕಾರ ಪತನ ಆಗುತ್ತೆ. 1998ರಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ರಾಜ್ಯ ರಚನೆಗೆ ರಾಷ್ಟ್ರಪತಿಗಳ ಮೂಲಕ ಉತ್ತರ ಪ್ರದೇಶಕ್ಕೆ ಬಿಲ್ ಕಳಿಸಿಕೊಡುತ್ತೆ. 26 ತಿದ್ದುಪಡಿಯೊಂದಿಗೆ ಉತ್ತರ ಪ್ರದೇಶ ಸರ್ಕಾರ ಆ ಬಿಲ್ ಅನ್ನು ಕೇಂದ್ರಕ್ಕೆ ವಾಪಸ್ ಕಳಿಸುತ್ತೆ. ಆದರೆ ಬಿಜೆಪಿ ಪ್ರತ್ಯೇಕ ರಾಜ್ಯ ರಚಿಸುವ ಮೊದಲೇ ಬಿಜೆಪಿ ಸರ್ಕಾರ ಪತನ ಆಗುತ್ತೆ. 1999ರಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ ಬಿಜೆಪಿ 2000ನೇ ಇಸ್ವಿಯಲ್ಲಿ ಉತ್ತರ ಪ್ರದೇಶ ಪುನರ್ವಿಂಗಡಣೆ ಬಿಲ್ ತಂದು ಪ್ರತ್ಯೇಕ ಉತ್ತರಾಖಂಡ್ ರಾಜ್ಯ ರಚನೆ ಮಾಡುತ್ತೆ. 9 ನವೆಂಬರ್ 2000ರಂದು ದೇಶದ 27ನೇ ರಾಜ್ಯವಾಗಿ ಉತ್ತರಾಖಂಡ್ ಅಸ್ತಿತ್ವಕ್ಕೆ ಬರುತ್ತೆ. ಉತ್ತರಾಖಂಡ್ಗೆ ಮೊದಲು ಉತ್ತರಾಂಚಲ್ ಎಂಬ ಹೆಸರು ಇತ್ತು. ಮುಂದೆ 2006ರಲ್ಲಿ ಉತ್ತರಾಂಚಲ್ ಹೆಸರನ್ನು ಬದಲಿಸಿ ಉತ್ತರಾಖಂಡ್ ಎಂದು ಮಾಡಲಾಗುತ್ತೆ. ಉತ್ತರಾಂಚಲ್ ರಾಜ್ಯ ರಚನೆ ಆದ ಮೇಲೆ 1996ರಲ್ಲಿ ಉತ್ತರ ಪ್ರದೇಶಕ್ಕೆ ನಡೆದಿದ್ದ ಚುನಾವಣೆ ಆಧಾರದಲ್ಲಿ ಉತ್ತರಾಂಚಲ್ ರಾಜ್ಯಕ್ಕೆ ತಾತ್ಕಾಲಿಕ ಸರ್ಕಾರ ರಚನೆ ಮಾಡಲಾಗುತ್ತೆ. ಉತ್ತರಾಖಂಡ್ ಭಾಗದಲ್ಲಿ ಬಿಜೆಪಿ ಅತಿ ಹೆಚ್ಚು ಶಾಸಕ ಬಲ ಹೊಂದಿದ್ದರಿಂದ ಬಿಜೆಪಿ ಪಕ್ಷದಿಂದಲೇ ಸರ್ಕಾರ ರಚನೆಯಾಗುತ್ತೆ. ಉತ್ತರ ಪ್ರದೇಶದಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಯಾಗಿದ್ದ ನಿತ್ಯಾನಂದ ಸ್ವಾಮಿ ಅವರು ಉತ್ತರಾಖಂಡಿನ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ಚಿಕ್ಕ ವಯಸ್ಸಲ್ಲಿ ಸಂಘ ಪರಿವಾರ ಸೇರಿದ್ದ ನಿತ್ಯಾನಂದ ಸ್ವಾಮಿ ಸ್ವತಂತ್ರ ಚಳವಳಿಯಲ್ಲಿ ಕೂಡ ಭಾಗಿಯಾಗ್ತಾರೆ. ವೃತ್ತಿಯಲ್ಲಿ ವಕೀಲರಾಗಿದ್ದ ಇವರು ಜನಸಂಘ ಸೇರಿ ತಮ್ಮ ರಾಜಕೀಯ ಜೀವನ ಪ್ರಾರಂಭಿಸುತ್ತಾರೆ. ಅಲ್ಪ ದಿನಗಳ ಮಟ್ಟಿಗೆ ಕಾಂಗ್ರೆಸ್ ಕೂಡ ಸೇರಿದ್ರು. ನಂತರ ಮತ್ತೆ ಜನಸಂಘದ ಭಾಗವಾಗ್ತಾರೆ. ಹಲವಾರು ಕಾರ್ಮಿಕ ಸಂಘಟನೆಗಳ ಅಧ್ಯಕ್ಷರಾಗಿ ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿ ಸುಮಾರು 18 ಬಾರಿ ಜೈಲು ಕೂಡ ಸೇರ್ತಾರೆ. 1967ರಲ್ಲಿ ಮೊದಲ ಬಾರಿ ಉತ್ತರ ಪ್ರದೇಶದ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ. 1984ರಲ್ಲಿ ಪದವೀಧರ ಕ್ಷೇತ್ರದಿಂದ ಉತ್ತರ ಪ್ರದೇಶ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗ್ತಾರೆ. 1991ರಲ್ಲಿ ಉಪಸಭಾಪತಿ ಆಗ್ತಾರೆ. 1996ರಲ್ಲಿ ಪರಿಷತ್ತಿನ ಸಭಾಪತಿ ಆಗ್ತಾರೆ. ಪ್ರತ್ಯೇಕ ಉತ್ತರಾಖಂಡ್ ರಾಜ್ಯಕ್ಕೆ ಪ್ರಯತ್ನಿಸುತ್ತಾರೆ. ಕೊನೆಗೆ 2000ನೇ ಇಸ್ವಿಯಲ್ಲಿ ಪ್ರತ್ಯೇಕ ರಾಜ್ಯ ರಚನೆ ಆದ ಮೇಲೆ ಅದರ ಮೊದಲ ಮುಖ್ಯಮಂತ್ರಿ ಆಗ್ತಾರೆ. 1 ವರ್ಷಗಳ ನಂತರ ಹೈಕಮಾಂಡ್ ಸೂಚನೆಯಂತೆ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ. ನಂತರ ಭಗತ್ ಸಿಂಗ್ ಕೋಶ್ಯಾರಿ ಮುಖ್ಯಮಂತ್ರಿ ಆಗ್ತಾರೆ. ಮೂಲತಃ ಶಿಕ್ಷಕ ವೃತ್ತಿಯವರಾದ ಕೋಶ್ಯಾರಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜನಸಂಘದ ಭಾಗವಾಗಿ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಡಿ ಜೈಲು ಸೇರ್ತಾರೆ. 1997ರ ಹೊತ್ತಿಗೆ ಉತ್ತರ ಪ್ರದೇಶ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗ್ತಾರೆ. ಹೊಸ ಉತ್ತರಾಖಂಡ್ ರಾಜ್ಯ ರಚನೆಯಾದ ಮೇಲೆ ಅದರ ಮೊದಲ ಸರ್ಕಾರದಲ್ಲಿ ಇಂಧನ, ನೀರಾವರಿ, ಕಾನೂನು ಮತ್ತು ಸಂಸದೀಯ ಇಲಾಖೆ ಮಂತ್ರಿ ಆಗ್ತಾರೆ. ನಿತ್ಯಾನಂದ ಸ್ವಾಮಿ ರಾಜೀನಾಮೆ ನಂತರ ಉತ್ತರಾಖಂಡಿನ 2ನೇ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿಯಾದ 4 ತಿಂಗಳಿಗೆ 2002ರಲ್ಲಿ ಉತ್ತರಾಖಂಡ್ ರಾಜ್ಯಕ್ಕೆ ಮೊದಲ ವಿಧಾನಸಭಾ ಚುನಾವಣೆ ಘೋಷಣೆಯಾಗುತ್ತೆ. ಆದರೆ ಆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಸೋಲು ಕಾಣುತ್ತೆ. 70 ವಿಧಾನಸಭಾ ಕ್ಷೇತ್ರ ಹೊಂದಿದ್ದ ಉತ್ತರಾಖಂಡ್ಗೆ ಸರ್ಕಾರ ರಚನೆಗೆ 36 ಸೀಟು ಬೇಕಿತ್ತು. 36 ಸೀಟುಗಳನ್ನು ಗೆದ್ದಿದ್ದ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ. ಬಿಜೆಪಿ ಪಕ್ಷ ಸೋತಿದ್ದರೂ ಕೋಶ್ಯಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದರಿಂದ ವಿಪಕ್ಷ ನಾಯಕರಾಗ್ತಾರೆ ಹಾಗೂ ಉತ್ತರಾಖಂಡಿನ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ನೈನಿತಾಲ್ ಕ್ಷೇತ್ರದಿಂದ ಸಂಸದರಾಗಿದ್ದ ಎನ್ ಡಿ ತಿವಾರಿ ಅವರನ್ನು ತಂದು ಮುಖ್ಯಮಂತ್ರಿ ಮಾಡಲಾಗುತ್ತೆ. 1952ರಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದ ಇವರು 1963ರಲ್ಲಿ ಕಾಂಗ್ರೆಸ್ ಸೇರಿಕೊಳ್ತಾರೆ.
1969ರಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗ್ತಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ. ಕಾಲಕ್ರಮೇಣ ಮೇಲ್ದರ್ಜೆಗಿರ್ತಾ ತುರ್ತು ಪರಿಸ್ಥಿತಿ ಹೊತ್ತಿಗೆ ಸಂಜಯ್ ಗಾಂಧಿಗೆ ಆಪ್ತರಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ. 1980ರಲ್ಲಿ ಸಂಸದರಾಗಿ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಯೋಜನಾ ಮಂತ್ರಿ ಆಗ್ತಾರೆ ಹಾಗೂ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗ್ತಾರೆ. 1984ರಲ್ಲಿ ಮತ್ತೊಮ್ಮೆ ಉತ್ತರ ಪ್ರದೇಶ ಸಿಎಂ ಆಗ್ತಾರೆ. ನಂತರ ರಾಜ್ಯಸಭೆಗೆ ಆಯ್ಕೆಯಾಗಿ ಕೇಂದ್ರದ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಕೈಗಾರಿಕೆ, ಪೆಟ್ರೋಲಿಯಂ, ವಿದೇಶಾಂಗ ಹಾಗೂ ಹಣಕಾಸು ಮಂತ್ರಿ ಆಗ್ತಾರೆ. 1988ರಲ್ಲಿ ಮೂರನೇ ಬಾರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ. ಪ್ರತ್ಯೇಕ ಉತ್ತರಾಖಂಡ್ ರಾಜ್ಯಕ್ಕೆ ಎನ್ ಡಿ ತಿವಾರಿ ಬೆಂಬಲವಿರಲಿಲ್ಲ. ಪ್ರತ್ಯೇಕ ರಾಜ್ಯದ ಹೋರಾಟಗಾರರ ಮೇಲೆ ಹಲವು ಬಾರಿ ಎನ್ ಡಿ ತಿವಾರಿ ರವರೇ ಲಾಠಿ ಚಾರ್ಜ್ ಮಾಡಿಸ್ತಾರೆ. ಆದರೆ ಪರಿಸ್ಥಿತಿ ಬದಲಾಗುತ್ತೆ. ಹೊಸ ರಾಜ್ಯ ರಚನೆಯಾಗಿ ಕಾಂಗ್ರೆಸ್ ಬಹುಮತ ಪಡೆದ ಮೇಲೆ ರಾಜ್ಯ ರಚನೆಗೆ ವಿರುದ್ಧ ಇದ್ದ ಎನ್ ಡಿ ತಿವಾರಿ ರವರೇ ಮುಖ್ಯಮಂತ್ರಿ ಆಗ್ತಾರೆ. 5 ವರ್ಷಗಳ ಪೂರ್ಣಾವಧಿಯ ಸರ್ಕಾರ ನಡೆಸ್ತಾರೆ. ಅವಧಿ ಮುಗಿಯುವ ಹೊತ್ತಿಗೆ ಇವರ ವಿರುದ್ಧ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನ ಎದುರಾಗುತ್ತೆ. ಜೊತೆಗೆ ವಯಸ್ಸಿನ ಕಾರಣವೂ ಇತ್ತು. ಚುನಾವಣಾ ರಾಜಕೀಯದಿಂದ ದೂರ ಆಗ್ತಾರೆ. ಅದೇ ವರ್ಷ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ಆಯ್ಕೆಯಾಗ್ತಾರೆ. 2007ರ ಉತ್ತರಾಖಂಡ್ ಚುನಾವಣೆಯಲ್ಲಿ ಬಿಜೆಪಿ 35 ಸೀಟು ಗೆಲ್ಲುತ್ತೆ. ಬಹುಮತಕ್ಕೆ ಇನ್ನೂ 1 ಸೀಟು ಬೇಕಿತ್ತು. ಉತ್ತರಾಖಂಡ್ ಕ್ರಾಂತಿ ದಳದ 3 ಶಾಸಕರು ಹಾಗೂ 3 ಪಕ್ಷೇತರರು ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸುತ್ತಾರೆ. ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ. ಆರ್ಎಸ್ಎಸ್ಗೆ ಭಗತ್ ಸಿಂಗ್ ಕೋಶ್ಯಾರಿಯನ್ನೇ ಮತ್ತೊಮ್ಮೆ ಸಿಎಂ ಮಾಡುವ ಮನಸ್ಸಿತ್ತು. ಶಾಸಕರು ಕೂಡ ಕೋಶ್ಯಾರಿ ಬೆಂಬಲಕ್ಕೆ ಇದ್ರು. ಆದರೂ ಹೈಕಮಾಂಡ್ ಸೂಚನೆಯಂತೆ ಕೋಶ್ಯಾರಿಯ ವಿರೋಧಿ ಎನಿಸಿಕೊಂಡಿದ್ದ ಬಿಸಿ ಖಂಡೂರಿ ಮುಖ್ಯಮಂತ್ರಿ ಆಗ್ತಾರೆ. ಕೋಶ್ಯಾರಿ 2008ರಲ್ಲಿ ರಾಜ್ಯಸಭೆ ಹಾಗೂ 2014ರಲ್ಲಿ ಲೋಕಸಭೆಗೆ ಆಯ್ಕೆಯಾಗ್ತಾರೆ. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗ್ತಾರೆ. 2019ರಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಆಯ್ಕೆಯಾಗ್ತಾರೆ. 2023ರಲ್ಲಿ ರಾಜಕೀಯದಿಂದ ನಿವೃತ್ತಿ ಆಗ್ತಾರೆ. ಇತ್ತ ಉತ್ತರಾಖಂಡಿನ ಮುಖ್ಯಮಂತ್ರಿಯಾಗಿದ್ದ ಬಿಸಿ ಖಂಡೂರಿ 1954ರಿಂದ 91ರವರೆಗೂ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಮೇಜರ್ ಜನರಲ್ ಹುದ್ದೆವರೆಗೂ ಏರಿ ನಿವೃತ್ತರಾಗ್ತಾರೆ. 1991ರಲ್ಲಿ ಬಿಜೆಪಿ ಪಕ್ಷದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಗೆಲ್ತಾರೆ. 1992ರಲ್ಲಿ ಬಿಜೆಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗ್ತಾರೆ. 1996ರ ಚುನಾವಣೆ ಸೋಲು ಕಾಣ್ತಾರೆ. ನಂತರ ಮತ್ತೆ 1998, 99 ಹಾಗೂ 2004ರ ಚುನಾವಣೆಯಲ್ಲಿ ಗೆಲ್ತಾರೆ. 2001ರಲ್ಲಿ ಅಟಲ್ ಬಿಹಾರಿ ಸರ್ಕಾರದಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಮಂತ್ರಿ ಆಗ್ತಾರೆ. ದೇಶದ ಎಲ್ಲಾ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಥವಾ ಸುವರ್ಣ ಚತುಷ್ಪಥ ರಸ್ತೆ ಯೋಜನೆ ಪ್ರಾರಂಭಿಸುತ್ತಾರೆ. ಹಾಗೂ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲವನ್ನು ಸಂಪರ್ಕಿಸುವ ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಕಾರಿಡಾರ್ ಯೋಜನೆ ಕೂಡ ಇವರ ಸಮಯದಲ್ಲಿ ಪ್ರಾರಂಭ ಆಗುತ್ತೆ. ಇವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ 2007ರ ಉತ್ತರಾಖಂಡ್ ಚುನಾವಣೆ ಎದುರಿಸಿ ಗೆಲುವು ಪಡ್ಕೊಳ್ಳುತ್ತೆ. ಸಂಸದರಾಗಿದ್ದ ಖಂಡೂರಿ ಮುಖ್ಯಮಂತ್ರಿ ಆಗ್ತಾರೆ. ಮುಂದೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಉಪಚುನಾವಣೆಯಲ್ಲಿ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ. ರಾಜ್ಯದ ಖಜಾನೆ ಖರ್ಚು ಉಳಿಸಲು ತಮ್ಮನ್ನು ಸೇರಿದಂತೆ ರಾಜ್ಯದ ಎಲ್ಲಾ ನಾಯಕರು ಹಾಗೂ ಅಧಿಕಾರಿಗಳ ಭದ್ರತೆಯನ್ನು ಕಡಿತಗೊಳಿಸುತ್ತಾರೆ. ವಿದೇಶ ಯಾತ್ರೆ ಭತ್ಯೆಯನ್ನು ಕಡಿತಗೊಳಿಸುತ್ತಾರೆ. 2009ರಲ್ಲಿ ಇವರನ್ನು ಬದಲಿಸಿ ರಮೇಶ್ ಪೋಖ್ರಿಯಾಲ್ ರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಆರ್ಎಸ್ಎಸ್ ಸಂಘವಾದ ಸರಸ್ವತಿ ಶಿಶು ಮಂದಿರದಲ್ಲಿ ಶಿಕ್ಷಕರಾಗಿದ್ದ ಇವರು 1991ರಲ್ಲಿ ಮೊದಲ ಬಾರಿ ಉತ್ತರ ಪ್ರದೇಶದ ಶಾಸಕರಾಗ್ತಾರೆ. 1993 ಹಾಗೂ 96ರ ಚುನಾವಣೆಯಲ್ಲಿ ಕೂಡ ಗೆದ್ದು ಮತ್ತೆ ಶಾಸಕರಾಗ್ತಾರೆ. 1997ರಲ್ಲಿ ಉತ್ತರಾಂಚಲ ಅಭಿವೃದ್ಧಿ ಮಂತ್ರಿ ಆಗ್ತಾರೆ. ಪ್ರತ್ಯೇಕ ಉತ್ತರಾಖಂಡ್ ರಾಜ್ಯ ರಚನೆ ಆದ ಮೇಲೆ 2002ರ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲು ಕಾಣ್ತಾರೆ. 2007ರಲ್ಲಿ ಮತ್ತೆ ಗೆಲ್ತಾರೆ. 2009ರಲ್ಲಿ ಸಿಎಂ ಕೂಡ ಆಗ್ತಾರೆ. ಆದರೆ ಇವರ ಮೇಲೆ ಭ್ರಷ್ಟಾಚಾರ ಆರೋಪಗಳು ಬಂದ ಕಾರಣ ಬಿಜೆಪಿ ಹೈಕಮಾಂಡ್ ಇವರನ್ನು ಬದಲಿಸಿ ಖಂಡೂರಿಯನ್ನು ಮತ್ತೊಮ್ಮೆ ಸಿಎಂ ಮಾಡುತ್ತೆ. ರಮೇಶ್ ಪೋಖ್ರಿಯಾಲ್ ಮುಂದೆ 2014ರಿಂದ 2024ವರೆಗೂ ಸಂಸದರಾಗಿ ಆಯ್ಕೆಯಾಗಿ 2019ರಲ್ಲಿ ಮೋದಿ ಸರ್ಕಾರದಲ್ಲಿ ಮಾನವ ಸಂಪನ್ಮೂಲ ಹಾಗೂ ಶಿಕ್ಷಣ ಮಂತ್ರಿ ಆಗ್ತಾರೆ. ಹಿಂದಿ ಭಾಷೆ ಲೇಖಕರು ಕೂಡ ಆಗಿರುವ ಇವರು 100ಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ್ದಾರೆ. 2011ರಲ್ಲಿ ಮತ್ತೊಮ್ಮೆ ಸಿಎಂ ಆದ ಖಂಡೂರಿ ಭ್ರಷ್ಟಾಚಾರ ತಡೆಯಲು ಕಠಿಣ ಕ್ರಮಗಳೊಂದಿಗೆ ಬಲಿಷ್ಠ ಲೋಕಾಯುಕ್ತದ ಸ್ಥಾಪನೆ ಮಾಡ್ತಾರೆ. ಆದರೆ 2013ರ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ಸೋತ ಕಾರಣ ರಾಜ್ಯ ರಾಜಕಾರಣದಿಂದ ದೂರ ಆಗ್ತಾರೆ. 2014ರಲ್ಲಿ ಲೋಕಸಭೆಗೆ ಆಯ್ಕೆಯಾಗ್ತಾರೆ. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ 32 ಸೀಟು ಗೆದ್ದರೆ ಬಿಜೆಪಿ 31 ಸೀಟು ಗೆಲ್ಲುತ್ತೆ. ಇಬ್ಬರಿಗೂ ಬಹುಮತ ಬರೋದಿಲ್ಲ. ಬಿಎಸ್ಪಿ, ಉತ್ತರಾಖಂಡ್ ಕ್ರಾಂತಿ ದಳ ಹಾಗೂ 3 ಪಕ್ಷೇತರ ಬೆಂಬಲದೊಂದಿಗೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ. ಆದರೆ ಸಿಎಂ ಆಗೋದಕ್ಕೆ ಇಬ್ಬರು ಸಂಸದರ ನಡುವೆ ಪೈಪೋಟಿ ಇತ್ತು. ಒಬ್ಬರು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹೇಮಾವತಿ ನಂದನ್ ಬಹುಗುಣರವರ ಪುತ್ರ ವಿಜಯ್ ಬಹುಗುಣ, ಮತ್ತೊಬ್ಬರು 4 ಬಾರಿ ಸಂಸದರಾಗಿದ್ದ ಹರೀಶ್ ರಾವತ್. ಸುದೀರ್ಘ ಚರ್ಚೆಯ ನಂತರ ವಿಜಯ್ ಬಹುಗುಣರನ್ನು ಮುಖ್ಯಮಂತ್ರಿ ಮಾಡಿ ಹರೀಶ್ ರಾವತ್ ರನ್ನು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಜಲಸಂಪನ್ಮೂಲ ಮಂತ್ರಿಯನ್ನಾಗಿ ಮಾಡಲಾಗುತ್ತೆ. ವೃತ್ತಿಯಲ್ಲಿ ವಕೀಲರಾಗಿದ್ದ ವಿಜಯ್ ಬಹುಗುಣ 1991ರಲ್ಲಿ ಅಲಹಾಬಾದ್ ಹೈಕೋರ್ಟಿನ ನ್ಯಾಯಾಧೀಶರಾಗ್ತಾರೆ. 1994ರಲ್ಲಿ ಬಾಂಬೆ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗ್ತಾರೆ. ಕಾಂಗ್ರೆಸ್ ಪಕ್ಷದಿಂದ 1998, 99 ಹಾಗೂ 2004ರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಸೋಲು ಕಾಣ್ತಾರೆ. 2007ರಲ್ಲಿ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸದರಾಗ್ತಾರೆ. 2009ರಲ್ಲಿ ಮತ್ತೊಮ್ಮೆ ಸಂಸದರಾಗ್ತಾರೆ. 2012ರಲ್ಲಿ ಉತ್ತರಾಖಂಡಿನ ಮುಖ್ಯಮಂತ್ರಿ ಆಗ್ತಾರೆ. ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಉತ್ತರಾಖಂಡಿನ ಶಾಸಕರಾಗ್ತಾರೆ. ಆದರೆ 2013ರಲ್ಲಿ ಉಂಟಾದ ಭಾರೀ ಪ್ರವಾಹದ ನಂತರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ವಿಫಲವಾದ ಇವರ ಸರ್ಕಾರದ ವಿರುದ್ಧ ಆಕ್ರೋಶ ಎದುರಾಗುತ್ತೆ. ಬಹುಗುಣರಿಂದ ರಾಜೀನಾಮೆ ಪಡೆಯಲಾಗುತ್ತೆ. ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಹರೀಶ್ ರಾವತ್ ರನ್ನು ತಂದು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಯುವ ಕಾಂಗ್ರೆಸ್ಸಿನ ಭಾಗವಾಗಿ ರಾಜಕೀಯ ಪ್ರಾರಂಭ ಮಾಡಿದ ಇವರು 1980ರಲ್ಲಿ ಬಿಜೆಪಿ ಪಕ್ಷದ ಪ್ರಮುಖ ನಾಯಕ ಮುರಳಿ ಮನೋಹರ್ ಜೋಶಿಯನ್ನು ಚುನಾವಣೆಯಲ್ಲಿ ಸೋಲಿಸುವ ಮೂಲಕ ಮೊದಲ ಬಾರಿ ಸಂಸದರಾಗಿ ಆಯ್ಕೆಯಾಗ್ತಾರೆ. 1984 ಹಾಗೂ 1989ರ ಚುನಾವಣೆಯಲ್ಲಿ ಕೂಡ ಗೆಲ್ತಾರೆ. ನಂತರ ಸತತವಾಗಿ 1991, 96, 98 ಹಾಗೂ 99ರ ಚುನಾವಣೆಗಳನ್ನು ಸೋಲ್ತಾರೆ. ಪ್ರತ್ಯೇಕ ಉತ್ತರಾಖಂಡ್ ರಾಜ್ಯ ರಚನೆಯ ನಂತರ 2002ರಲ್ಲಿ ಇವರೇ ಉತ್ತರಾಖಂಡಿನ ಮೊದಲ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗ್ತಾರೆ. 2002ರಲ್ಲಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. 2009ರಲ್ಲಿ ಮತ್ತೊಮ್ಮೆ ಲೋಕಸಭೆಗೆ ಆಯ್ಕೆ ಆಗ್ತಾರೆ. 2012ರ ಉತ್ತರಾಖಂಡ್ ಚುನಾವಣಾ ಗೆಲುವಿನ ನಂತರ ಸಿಎಂ ಹುದ್ದೆಯ ಪ್ರಮುಖ ಆಕಾಂಕ್ಷಿಯಾಗಿದ್ದರು. ಆದರೆ ವಿಜಯ್ ಬಹುಗುಣ ಸಿಎಂ ಆಗ್ತಾರೆ. ಹಾಗಾಗಿ ಹರೀಶ್ ರಾವತ್ ರನ್ನು ಕೇಂದ್ರದಲ್ಲಿ ಜಲಸಂಪನ್ಮೂಲ ಮಂತ್ರಿ ಮಾಡಲಾಗುತ್ತೆ. 2013ರ ಪ್ರವಾಹದ ನಂತರ
ಪುನರ್ವಸತಿ ಕಲ್ಪಿಸಿಕೊಡುವಲ್ಲಿ ವಿಫಲವಾಗಿ ವಿಜಯ್ ಬಹುಗುಣ ರಾಜೀನಾಮೆ ಕೊಟ್ಟ ಮೇಲೆ ಹರೀಶ್ ರಾವತ್ ಉತ್ತರಾಖಂಡಿನ ಮುಖ್ಯಮಂತ್ರಿ ಆಗ್ತಾರೆ. 2 ವರ್ಷಗಳ ನಂತರ ವಿಜಯ್ ಬಹುಗುಣ ನೇತೃತ್ವದಲ್ಲಿ 9 ಕಾಂಗ್ರೆಸ್ ಶಾಸಕರು ರಾವತ್ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡೆದು ಬಿಜೆಪಿಗೆ ಬೆಂಬಲ ಸೂಚಿಸಿ ಬಂಡಾಯ ಸಾರ್ತಾರೆ. ಉತ್ತರಾಖಂಡಿನಲ್ಲಿ ಮೊದಲ ಬಾರಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗುತ್ತೆ. ಹಿಂದೆಯೇ ವಿಧಾನಸಭಾ ಸ್ಪೀಕರ್ ಆ 9 ಶಾಸಕರನ್ನು ಅಮಾನ್ಯಗೊಳಿಸುತ್ತಾರೆ. ಮುಖ್ಯಮಂತ್ರಿ ರಾವತ್ ತಮ್ಮ 34 ಬೆಂಬಲಿಗ ಶಾಸಕರೊಂದಿಗೆ ರಾಜ್ಯಪಾಲರ ಮುಂದೆ ಹಾಜರಾಗ್ತಾರೆ. ಆದರೂ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದ ಕಾರಣ ರಾಜ್ಯಪಾಲರು ರಾವತ್ ರವರಿಗೆ ಮತ್ತೆ ಸಿಎಂ ಆಗಲು ಅವಕಾಶ ಕೊಡೋದಿಲ್ಲ. ವಿಚಾರ ಹೈಕೋರ್ಟ್ಗೆ ಹೋಗುತ್ತೆ. ವಿಚಾರಣೆ ನಡೆಸಿದ ಹೈಕೋರ್ಟ್ ರಾಷ್ಟ್ರಪತಿ ಆಳ್ವಿಕೆ ತೆಗೆಯಲು ಸೂಚಿಸಿ ಕಾಂಗ್ರೆಸ್ ಸರ್ಕಾರವನ್ನು ಮರುಸ್ಥಾಪಿಸುವಂತೆ ಸೂಚನೆ ಕೊಡುತ್ತೆ. ರಾವತ್ ಮತ್ತೆ ಸಿಎಂ ಆಗ್ತಾರೆ. ಆದರೆ ಮತ್ತೆ ವಿಚಾರ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನು ತಡೆಹಿಡಿದು ಮುಂದಿನ ಆದೇಶದವರೆಗೂ ರಾಷ್ಟ್ರಪತಿ ಆಳ್ವಿಕೆ ಮುಂದುವರಿಸುವಂತೆ ಸೂಚನೆ ನೀಡುತ್ತೆ. ಆ ಒಂದು ದಿನ ಸಿಎಂ ಆಗಿದ್ದ ಅವಧಿಯಲ್ಲಿ ರಾವತ್ 11 ಮುಖ್ಯ ನಿರ್ಣಯಗಳನ್ನು ಕೈಗೊಳ್ಳುತ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಕಾರಣ ಅವು ಜಾರಿಯಾಗುವುದಿಲ್ಲ. 19 ದಿನ ರಾಷ್ಟ್ರಪತಿ ಆಳ್ವಿಕೆ ನಂತರ ಹರೀಶ್ ರಾವತ್ ಸದನದಲ್ಲಿ ಬಹುಮತ ಸಾಬೀತುಪಡಿಸುತ್ತಾರೆ. 9 ಶಾಸಕರ ರಾಜೀನಾಮೆಯಿಂದಾಗಿ ವಿಧಾನಸಭೆಯ ಬಲ 61ಕ್ಕೆ ಕುಸಿದಿತ್ತು. ಬಹುಮತಕ್ಕೆ 31 ಸೀಟು ಬೇಕಿತ್ತು. 9 ಶಾಸಕರು ರಾಜೀನಾಮೆ ಕೊಟ್ಟರೂ ಉತ್ತರಾಖಂಡ್ ಕ್ರಾಂತಿ ದಳ, ಬಿಎಸ್ಪಿ ಹಾಗೂ ಪಕ್ಷೇತರರ ಬೆಂಬಲವಿದ್ದ ಕಾರಣ ರಾವತ್ ಸರ್ಕಾರ ಉಳಿಸಿಕೊಳ್ತಾರೆ. ಆದರೆ 2017ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತು ಹೋಗುತ್ತೆ. ಜೊತೆಗೆ ಸಿಎಂ ರಾವತ್ ಕೂಡ 2 ಕ್ಷೇತ್ರಗಳಿಂದ ಸ್ಪರ್ಧಿಸಿ 2 ಕಡೆ ಸೋಲ್ತಾರೆ. ಮುಂದೆ 2018ರ ಲೋಕಸಭಾ ಚುನಾವಣೆ ಹಾಗೂ 2022ರ ವಿಧಾನಸಭಾ ಚುನಾವಣೆಯನ್ನು ಕೂಡ ಸೋತು ರಾಜಕೀಯದಿಂದ ದೂರ ಆಗ್ತಾರೆ. 2017ರಲ್ಲಿ 57 ಕ್ಷೇತ್ರ ಗೆದ್ದು ಬೃಹತ್ ಬಹುಮತದೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ತ್ರಿವೇಂದ್ರ ಸಿಂಗ್ ರಾವತ್ ಮುಖ್ಯಮಂತ್ರಿ ಆಗ್ತಾರೆ. 1979ರಲ್ಲಿ ಸಂಘ ಪರಿವಾರ ಸೇರಿದ್ದ ತ್ರಿವೇಂದ್ರ ಸಿಂಗ್ ರಾವತ್ ಸಂಘದ ಪ್ರಚಾರಕರಾಗಿ ನಂತರ ಬಿಜೆಪಿ ಸೇರಿ ಉತ್ತರಾಖಂಡ್ ಭಾಗದ ಸಂಘಟನಾ ಕಾರ್ಯದರ್ಶಿ ಆಗ್ತಾರೆ. 2002ರ ಉತ್ತರಾಖಂಡ್ ಮೊದಲ ಚುನಾವಣೆಯಲ್ಲಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. 2007ರಲ್ಲಿ ಮತ್ತೊಮ್ಮೆ ವಿಧಾನಸಭೆಗೆ ಆಯ್ಕೆಯಾಗಿ ಬಿಜೆಪಿ ಸರ್ಕಾರದಲ್ಲಿ ಕೃಷಿ ಮಂತ್ರಿ ಆಗ್ತಾರೆ. 2014ರ ಉಪಚುನಾವಣೆಯಲ್ಲಿ ಸೋಲ್ತಾರೆ. ನಂತರ 2017ರಲ್ಲಿ ಮತ್ತೊಮ್ಮೆ ಗೆದ್ದು ಬಿಜೆಪಿ ಹೈಕಮಾಂಡ್ ಆಯ್ಕೆಯಂತೆ ಮುಖ್ಯಮಂತ್ರಿ ಆಗ್ತಾರೆ. 2019ರಲ್ಲಿ ಹಸು ಉಸಿರಾಟಕ್ಕೆ ಆಕ್ಸಿಜನ್ ಎಳೆದು ಆಕ್ಸಿಜನ್ ಹೊರಬಿಡುತ್ತೆ. ಹಸು ಸಂಪರ್ಕದಲ್ಲಿ ಇರೋದ್ರಿಂದ ಟಿಬಿ ಕಾಯಿಲೆ ಗುಣ ಆಗುತ್ತೆ ಎಂಬ ಅವೈಜ್ಞಾನಿಕ ಹೇಳಿಕೆ ಕೊಟ್ಟು ಹಾಸ್ಯಾಸ್ಪದವಾಗ್ತಾರೆ. ಜೊತೆಗೆ ಕೊರೋನಾ ಕಾಲದಲ್ಲಿ ಕೊರೋನಾ ವೈರಸ್ಸಿಗೂ ಕೂಡ ಜೀವಿಸುವ ಹಕ್ಕು ಇದೆ ಎಂದು ಹೇಳಿ ವಿಪಕ್ಷಗಳಿಂದ ಟೀಕೆಗೆ ಗುರಿಯಾಗ್ತಾರೆ. ಹೈಕಮಾಂಡ್ನಿಂದ ಕಳಿಸಿಕೊಟ್ಟಿದ್ದ ವೀಕ್ಷಕರು ಉತ್ತರಾಖಂಡಿನ ಪರಿಸ್ಥಿತಿಯನ್ನು ಹೈಕಮಾಂಡ್ಗೆ ತಿಳಿಸುತ್ತಾರೆ. ಶಾಸಕರು ಹಾಗೂ ಮಂತ್ರಿಗಳು ಮುಖ್ಯಮಂತ್ರಿಗಳ ಮೇಲೆ ಅಸಮಾಧಾನ ಹೊಂದಿದ್ರು ಹಾಗೂ ಸರ್ಕಾರ ಪ್ರವಾಹದ ನಿರ್ವಹಣೆಯಲ್ಲಿ ಕೂಡ ವಿಫಲವಾಗಿತ್ತು. ಹಾಗಾಗಿ ಇವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆಯಲಾಗುತ್ತೆ. ಮುಂದೆ 2024ರಲ್ಲಿ ಸಂಸದರಾಗಿ ಆಯ್ಕೆ ಆಗ್ತಾರೆ. ಇವರ ನಂತರ 2021ರಲ್ಲಿ ಸಂಸದರಾಗಿದ್ದ ತೀರ್ಥ ಸಿಂಗ್ ರಾವತ್ರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಎಬಿವಿಪಿ ಮೂಲಕ ರಾಜಕೀಯಕ್ಕೆ ಬಂದ ಇವರು ಎಬಿವಿಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ 1992ರ ಹೊತ್ತಿಗೆ ಉತ್ತರ ಪ್ರದೇಶ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷರಾಗ್ತಾರೆ. 1997ರಲ್ಲಿ ಉತ್ತರ ಪ್ರದೇಶ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಾರೆ. ಹೊಸ ಉತ್ತರಾಖಂಡ್ ರಾಜ್ಯ ರಚನೆ ನಂತರ ತಾತ್ಕಾಲಿಕ ಸರ್ಕಾರದಲ್ಲಿ ಮೊದಲ ಶಿಕ್ಷಣ ಮಂತ್ರಿ ಆಗ್ತಾರೆ. 2007ರಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ. 2012ರಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ 2013ರಲ್ಲಿ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗ್ತಾರೆ. 2019ರಲ್ಲಿ ಲೋಕಸಭೆಗೆ ಆಯ್ಕೆ ಆಗ್ತಾರೆ. 2021ರಲ್ಲಿ ಸಂಸದರಾಗಿದ್ದುಕೊಂಡೇ ಉತ್ತರಾಖಂಡಿನ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಸಂವಿಧಾನದ ಪ್ರಕಾರ ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು ಅವರು 6 ತಿಂಗಳೊಳಗೆ ಉಪಚುನಾವಣೆಗೆ ಸ್ಪರ್ಧಿಸಿ ಶಾಸಕರಾಗಬೇಕಿತ್ತು. ಸಾಲ್ಟ್ ಕ್ಷೇತ್ರದ ಉಪಚುನಾವಣೆಗೆ ಅವರು ಸ್ಪರ್ಧಿಸಬೇಕಾಗಿತ್ತು. ಆದರೆ ಆ ಸಮಯದಲ್ಲಿ ಕೊರೋನಾ ಪಾಸಿಟಿವ್ ಆಗಿದ್ದ ಕಾರಣ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ. ರಾಜ್ಯದಲ್ಲಿ ಮತ್ತೆ 2 ಉಪಚುನಾವಣೆಗಳು ನಡೆಯಬೇಕಾಗಿತ್ತು. ಆದರೆ ವಿಧಾನಸಭಾ ಚುನಾವಣೆಗೆ 1 ವರ್ಷಕ್ಕಿಂತಲೂ ಕಡಿಮೆ ಅವಧಿ ಇದ್ದಿದ್ದರಿಂದ ಆ ಚುನಾವಣೆಗಳನ್ನು ನಡೆಸೋದಿಲ್ಲ. ಪರಿಣಾಮವಾಗಿ ತೀರ್ಥ ಸಿಂಗ್ ರಾವತ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಸಂಸದರಾಗಿ ಮುಂದುವರಿತಾರೆ. ಇವರ ನಂತರ 2021ರಲ್ಲಿ ಪುಷ್ಕರ್ ಸಿಂಗ್ ಧಾಮೀರ್ ಅವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. 1990ರಲ್ಲಿ ಎಬಿವಿಪಿ ಮೂಲಕ ರಾಜಕೀಯ ಪ್ರಾರಂಭ ಮಾಡಿದ ಇವರು ಉತ್ತರಾಖಂಡಿನ 2ನೇ ಮುಖ್ಯಮಂತ್ರಿಯಾಗಿದ್ದ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ರಾಜಕೀಯ ಸಲಹೆಗಾರರಾಗಿ ಕೆಲಸ ಮಾಡಿದ್ರು. ಮುಂದೆ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗ್ತಾರೆ. 2012ರಲ್ಲಿ ಮೊದಲ ಬಾರಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. 2017ರಲ್ಲಿ ಮತ್ತೊಮ್ಮೆ ಗೆಲುವು ದಾಖಲಿಸುತ್ತಾರೆ. 2021ರ ಹೊತ್ತಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಇವರ ನೇತೃತ್ವದಲ್ಲಿ 2022ರ ಚುನಾವಣೆ ನಡೆಯುತ್ತೆ. 47 ಸೀಟು ಗೆದ್ದು ಬಿಜೆಪಿ ಪಕ್ಷ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡುತ್ತೆ. ಆದರೆ ಖುದ್ದು ಮುಖ್ಯಮಂತ್ರಿ ಚುನಾವಣೆ ಸೋತಿದ್ರು. ಆದರೂ ಅವರನ್ನೇ ಮುಖ್ಯಮಂತ್ರಿ ಮಾಡಲಾಗುತ್ತೆ. ಮುಂದೆ ಉಪಚುನಾವಣೆಗೆ ಸ್ಪರ್ಧಿಸಿದ್ದ ಧಾಮಿ ಅತಿ ಹೆಚ್ಚು ಅಂತರದೊಂದಿಗೆ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಇದುವರೆಗೂ ಉತ್ತರಾಖಂಡ್ ರಾಜ್ಯಕ್ಕೆ 10 ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿ ಪಕ್ಷದಿಂದ 7 ಜನ ಹಾಗೂ ಕಾಂಗ್ರೆಸ್ ಪಕ್ಷದವರು 3 ಜನ. ದೀರ್ಘಕಾಲ ಉತ್ತರಾಖಂಡಿನ ಮುಖ್ಯಮಂತ್ರಿಯಾಗಿದ್ದವರು ಎನ್ ಡಿ ತಿವಾರಿ ಅವರು. ಒಟ್ಟು 5 ವರ್ಷ 5 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು. ಕಡಿಮೆ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದವರು ತೀರ್ಥ ಸಿಂಗ್ ರಾವತ್ ಅವರು. ಕೇವಲ 116 ದಿನ ಮಾತ್ರ ಮುಖ್ಯಮಂತ್ರಿಯಾಗಿದ್ದರು. ಇನ್ನು ಉತ್ತರಾಖಂಡ್ ರಾಜ್ಯವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದ್ರೆ ಅದು ಬಿಜೆಪಿ. 15 ವರ್ಷ ದಾಟಿ ಮುಂದೆ ಸಾಗ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಉತ್ತರಾಖಂಡಿನ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ. ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.